ಕೃಷಿ ಮೇಳ ರೈತ ಗೀತೆಯೊಂದಿಗೆ ಪ್ರತಿ ಬಾರಿನೂ ಪ್ರತಿ ಬಾರಿ ನಾವು ಬರ್ತಾನೆ ಇರ್ತೀವಿ. ನಾವು ಇರೋದು ಇಲ್ಲಿ ಜಕ್ಕೂರಲ್ಲಿ. ಆದರೆ ನಮಗೆ ಈ ರೈತರ ಬಗ್ಗೆ ಭಾರಿ ಅಭಿಮಾನ ಮತ್ತು ದೇಶ ಕಂಡಂತ ಇದಂತ ರೈತರ ಬೆನ್ನೆಲುಬಾಗಿ ದೇಶಕ್ಕೆ ಒಂದು ಇದು ಬರ್ತಾ ಇದೆ. ಅದಕ್ಕೆ ನಾವು ರೈತರ ಬಗ್ಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಸರ್ ರೈತರೆಲ್ಲ ರೋಡ್ ಬಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರಿಗೆ ಸರಿಯಾದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆ ಇದರಿಂದ ರೈತರು ಪಾಪ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಮೊದಲು ರೈತರನ್ನ ನಾವು ಸುಖವಾಗಿಡಬೇಕು, ಅಂದ್ರೆ ದೇಶ ಸುಭಿಕ್ಷ ಆಗಿರ್ತದೆ. ನಾವು ಮೇನ್ ಮುಖ್ಯವಾಗಿ ದೇಶನ ರೈತನ ಬೆನ್ನೆಲುಬು ಇದೆ, ಅದಕ್ಕೋಸ್ಕರ ಅವನ ಬೆನ್ನೆಲುಬು ಮುರಿಬಾರ್ದು. ರೈತನಿಗೆ ಏನಿದೆ ಅವ್ರದ್ದು ಬೆಲೆ ಕೊಟ್ಟು ಅವ್ರನ್ನ ಕಾಪಾಡಬೇಕು ನಾವು, ಅಂದ್ರೆ ನಾವು ದೇಶ ನಾವು ಸುಖ ಶಾಂತಿಯಿಂದ ಇರ್ತೀವಿ. ಇಷ್ಟು ಮಾತ್ರ ಹೇಳುತ್ತೀವಿ ಸರ್. ಬೆಳೆ ಆಗಿರ್ಬೋದು, ಬೀಜಗಳಾಗಿರ್ಬೋದು, ರೈತರಿಗೆ ಸರಿಯಾದ ಟೈಮ್ ಸಿಗ್ತಾ ಇಲ್ಲ. ಕಳೆದ ಬಾರಿ ಬೇಸಿಗೆಲ್ಲ ರಸಗೊಬ್ಬರ ಆಗಿರ್ಬೋದು, ಸರ್ ಇದರಲ್ಲಿ ಪ್ರಾಮಾಣಿಕವಾಗಿ ರಾಜಕಾರಣಿಗಳಾಗಲಿ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಸರ್. ರೈತರನ್ನ ಮೇನ್ ಮುಖ್ಯವಾಗಿ ಅವ್ರಿಗೆ ಏನಿದೆ ಸಹಕಾರ ಕೊಡ್ಬೇಕು. ನಾವು ಪಕ್ಷ ಭೇದ ಮರೆತು ರೈತನಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ಬೇಕು. ಅದೇ ನಮ್ದು ಬೇಡಿಕೆ ಸರ್. ಈಗ ಆಯಾ ಸಂದರ್ಭಕ್ಕನುಸಾರವಾಗಿ ಟೆಕ್ನಿಕಲ್ ಹೇಗೆ ಮುಂದುವರೆದಿದೆ ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದಾಗುತ್ತೆ ಸರ್. ಯಾಕಂದ್ರೆ ಥ್ಯಾಂಕ್ ಯು ಸರ್. ಪ್ರತಿ ವರ್ಷ ಕೃಷಿ ಮೇಳ ರೈತ ಗೀತೆಯೊಂದಿಗೆ ಪ್ರತಿ ಬಾರಿನೂ ಪ್ರತಿ ಬಾರಿ ನಾವು ಬರ್ತಾನೆ ಇರ್ತೀವಿ. ನಾವು ಇರೋದು ಇಲ್ಲಿ ಜಕ್ಕೂರಲ್ಲಿ. ಆದರೆ ನಮಗೆ ಈ ರೈತರ ಬಗ್ಗೆ ಭಾರಿ ಅಭಿಮಾನ ಮತ್ತು ದೇಶ ಕಂಡಂತ ಇದಂತ ರೈತರ ಬೆನ್ನೆಲುಬಾಗಿ ದೇಶಕ್ಕೆ ಒಂದು ಇದು ಬರ್ತಾ ಇದೆ. ಅದಕ್ಕೆ ನಾವು ರೈತರ ಬಗ್ಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಸರ್ ರೈತರೆಲ್ಲ ರೋಡ್ ಬಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರಿಗೆ ಸರಿಯಾದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆ ಇದರಿಂದ ರೈತರು ಪಾಪ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಮೊದಲು ರೈತರನ್ನ ನಾವು ಸುಖವಾಗಿಡಬೇಕು, ಅಂದ್ರೆ ದೇಶ ಸುಭಿಕ್ಷ ಆಗಿರ್ತದೆ. ನಾವು ಮೇನ್ ಮುಖ್ಯವಾಗಿ ದೇಶನ ರೈತನ ಬೆನ್ನೆಲುಬು ಇದೆ, ಅದಕ್ಕೋಸ್ಕರ ಅವನ ಬೆನ್ನೆಲುಬು ಮುರಿಬಾರ್ದು. ರೈತನಿಗೆ ಏನಿದೆ ಅವ್ರದ್ದು ಬೆಲೆ ಕೊಟ್ಟು ಅವ್ರನ್ನ ಕಾಪಾಡಬೇಕು ನಾವು, ಅಂದ್ರೆ ನಾವು ದೇಶ ನಾವು ಸುಖ ಶಾಂತಿಯಿಂದ ಇರ್ತೀವಿ. ಇಷ್ಟು ಮಾತ್ರ ಹೇಳುತ್ತೀವಿ ಸರ್. ಬೆಳೆ ಆಗಿರ್ಬೋದು, ಬೀಜಗಳಾಗಿರ್ಬೋದು, ರೈತರಿಗೆ ಸರಿಯಾದ ಟೈಮ್ ಸಿಗ್ತಾ ಇಲ್ಲ. ಕಳೆದ ಬಾರಿ ಬೇಸಿಗೆಲ್ಲ ರಸಗೊಬ್ಬರ ಆಗಿರ್ಬೋದು, ಸರ್ ಇದರಲ್ಲಿ ಪ್ರಾಮಾಣಿಕವಾಗಿ ರಾಜಕಾರಣಿಗಳಾಗಲಿ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಸರ್. ರೈತರನ್ನ ಮೇನ್ ಮುಖ್ಯವಾಗಿ ಅವ್ರಿಗೆ ಏನಿದೆ ಸಹಕಾರ ಕೊಡ್ಬೇಕು. ನಾವು ಪಕ್ಷ ಭೇದ ಮರೆತು ರೈತನಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ಬೇಕು. ಅದೇ ನಮ್ದು ಬೇಡಿಕೆ ಸರ್. ಈಗ ಆಯಾ ಸಂದರ್ಭಕ್ಕನುಸಾರವಾಗಿ ಟೆಕ್ನಿಕಲ್ ಹೇಗೆ ಮುಂದುವರೆದಿದೆ ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದಾಗುತ್ತೆ ಸರ್. ಯಾಕಂದ್ರೆ ಥ್ಯಾಂಕ್ ಯು ಸರ್. ಪ್ರತಿ ವರ್ಷ ಕೃಷಿ ಮೇಳ ರೈತ ಗೀತೆಯೊಂದಿಗೆ ಪ್ರತಿ ಬಾರಿನೂ ಪ್ರತಿ ಬಾರಿ ನಾವು ಬರ್ತಾನೆ ಇರ್ತೀವಿ. ನಾವು ಇರೋದು ಇಲ್ಲಿ ಜಕ್ಕೂರಲ್ಲಿ. ಆದರೆ ನಮಗೆ ಈ ರೈತರ ಬಗ್ಗೆ ಭಾರಿ ಅಭಿಮಾನ ಮತ್ತು ದೇಶ ಕಂಡಂತ ಇದಂತ ರೈತರ ಬೆನ್ನೆಲುಬಾಗಿ ದೇಶಕ್ಕೆ ಒಂದು ಇದು ಬರ್ತಾ ಇದೆ. ಅದಕ್ಕೆ ನಾವು ರೈತರ ಬಗ್ಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಸರ್ ರೈತರೆಲ್ಲ ರೋಡ್ ಬಂದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ರೈತರಿಗೆ ಸರಿಯಾದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆ ಇದರಿಂದ ರೈತರು ಪಾಪ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಮೊದಲು ರೈತರನ್ನ ನಾವು ಸುಖವಾಗಿಡಬೇಕು, ಅಂದ್ರೆ ದೇಶ ಸುಭಿಕ್ಷ ಆಗಿರ್ತದೆ. ನಾವು ಮೇನ್ ಮುಖ್ಯವಾಗಿ ದೇಶನ ರೈತನ ಬೆನ್ನೆಲುಬು ಇದೆ, ಅದಕ್ಕೋಸ್ಕರ ಅವನ ಬೆನ್ನೆಲುಬು ಮುರಿಬಾರ್ದು. ರೈತನಿಗೆ ಏನಿದೆ ಅವ್ರದ್ದು ಬೆಲೆ ಕೊಟ್ಟು ಅವ್ರನ್ನ ಕಾಪಾಡಬೇಕು ನಾವು, ಅಂದ್ರೆ ನಾವು ದೇಶ ನಾವು ಸುಖ ಶಾಂತಿಯಿಂದ ಇರ್ತೀವಿ. ಇಷ್ಟು ಮಾತ್ರ ಹೇಳುತ್ತೀವಿ ಸರ್. ಬೆಳೆ ಆಗಿರ್ಬೋದು, ಬೀಜಗಳಾಗಿರ್ಬೋದು, ರೈತರಿಗೆ ಸರಿಯಾದ ಟೈಮ್ ಸಿಗ್ತಾ ಇಲ್ಲ. ಕಳೆದ ಬಾರಿ ಬೇಸಿಗೆಲ್ಲ ರಸಗೊಬ್ಬರ ಆಗಿರ್ಬೋದು, ಸರ್ ಇದರಲ್ಲಿ ಪ್ರಾಮಾಣಿಕವಾಗಿ ರಾಜಕಾರಣಿಗಳಾಗಲಿ ಪ್ರತ್ಯಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಸರ್. ರೈತರನ್ನ ಮೇನ್ ಮುಖ್ಯವಾಗಿ ಅವ್ರಿಗೆ ಏನಿದೆ ಸಹಕಾರ ಕೊಡ್ಬೇಕು. ನಾವು ಪಕ್ಷ ಭೇದ ಮರೆತು ರೈತನಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ಬೇಕು. ಅದೇ ನಮ್ದು ಬೇಡಿಕೆ ಸರ್. ಈಗ ಆಯಾ ಸಂದರ್ಭಕ್ಕನುಸಾರವಾಗಿ ಟೆಕ್ನಿಕಲ್ ಹೇಗೆ ಮುಂದುವರೆದಿದೆ ಅದೇ ಥರ ನಾವು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೇದಾಗುತ್ತೆ ಸರ್. ಯಾಕಂದ್ರೆ ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.